ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ KH ಪಿನಪ್ಪನವರು ಒಂದು ಪೂಜೆ ಮಾಡುವ ಮುಖಾಂತರ ಹೊಸ ಸಂದೇಶವನ್ನು ನೀಡಿದ್ದಾರೆ. 2 ವರ್ಷದ ನಂತರ ಕೋಲಾರ ಜಿಲ್ಲೆಯಲ್ಲಿ ಸತತವಾಗಿ 7 ಬಾರಿ ವಂಶೋದಯ ಆಸ್ಪತ್ರೆಯಲ್ಲಿ PICU ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ. ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270727770 ಅಥವಾ 9141066685. ಅವರನ್ನು ಗೆಲ್ಲಿಸಿ 8ನೇ ಬಾರಿಯೂ ಕೂಡ 5 ಲಕ್ಷಕ್ಕಿಂತ ಹೆಚ್ಚು ಮತದಾರರು ಅವರ ಬೆಂಬಲವಾಗಿ ನಿಂತಿದ್ದ ಕಾರಣಕ್ಕೆ ಅವರು ದೇವನಹಳ್ಳಿ ಕ್ಷೇತ್ರದಲ್ಲಿ ಶಾಸಕರಾಗಿ ಕೋಲಾರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಭಾಗತ್ವ ವಹಿಸಿದ ಮೇಲೆ ಕೋಲಾರ ಕಡೆಗೆ ಬರ್ತಕ್ಕಂಥದ್ದು ಕಡಿಮೆ ಮಾಡಲಿದ್ದರು. ಹಾಗಾಗಿ ನಾವೆಲ್ಲರೂ ಕೂಡ ಪಕ್ಷದ ವತಿಯಿಂದ, ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮತ್ತು ತಾಲೂಕು ಕಾಂಗ್ರೆಸ್ ವತಿಯಿಂದ ಅವ್ರನ್ನ ಮನವಿ ಮಾಡಿಕೊಂಡ್ವಿ. ವಿಶೇಷವಾಗಿ ನಮ್ಮ ನಾಯಕರಾದಂಥ ಜಯದೇವರವರು, ಪ್ರಸಾದ್ ಬಾಬುರವರು, ಲಕ್ಷ್ಮೀನಾರಾಯಣರವರು ಮತ್ತು ನಾನು ಒಟ್ಟುಗೂಡಿ ಅವರನ್ನು ನೀವು ಕೋಲಾರದಲ್ಲಿ 15 ದಿವಸಕ್ಕೊಂದು ಸಾರಿ ಬಂದು ನಮ್ಮ ಕಾರ್ಯಕರ್ತರ ಕಷ್ಟ ಸುಖಗಳನ್ನು ಲಾಲಿಸಬೇಕು ಅಂತ ಮನವಿ ಮಾಡಿಕೊಂಡಾಗ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡಿ ಒಂದು 6 ತಿಂಗಳಾಗಿತ್ತು. ಹಾಗಾಗಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡೋದ್ರ ಮುಖಾಂತರ ಕೋಲಾರ ಜಿಲ್ಲೆಯ ಎಲ್ಲ ನಾಯಕರನ್ನು ಕರೆಸಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಮಾಡಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಮತ್ತು ಸರ್ಕಾರದಲ್ಲಿ ಇನ್ನೂ ಉನ್ನತ ಮಟ್ಟದ ಸ್ಥಾನಗಳನ್ನು ಸಿಗಲಿ ಅಂತ ನಾವು ಕೋರ್ತೇವೆ. ಹಾಗಾಗಿ ಅವರು ಕರ್ನಾಟಕ ಸರ್ಕಾರದಲ್ಲಿ ಗ್ಯಾರಂಟಿಗಳ ಯೋಜನೆಯಲ್ಲಿ ಅಕ್ಕಿ ಭಾಗ್ಯದ ಯೋಜನೆಯನ್ನು ಕೊಟ್ಟು ಅವರು ಒಂದು ದೊಡ್ಡ ಪಾತ್ರಕ್ಕೆ ಈಡಾಗಿದ್ದಾರೆ. ಮತ್ತು 2 ವರ್ಷದ ಸಾಧನಾ ಸಮಾವೇಶವನ್ನು ದೇವನಹಳ್ಳಿ ತಾಲೂಕಿನಲ್ಲಿ ಒಂದು ದೊಡ್ಡ ಸಮಾರಂಭವನ್ನು ಸರ್ಕಾರದ ಮೊಟ್ಟಮೊದಲ ಸಮಾವೇಶವನ್ನು ಮಾಡಿದ್ರು. ಮುಖ್ಯಮಂತ್ರಿಗಳು ಮತ್ತು DK ಶಿವಕುಮಾರ್ ಅವರ ಹೊಗಳಿಕೆಗೆ ಪಾತ್ರರಾಗಿ ದಕ್ಷ ಆಡಳಿತವನ್ನು ನೀಡತಕ್ಕಂಥ ಒಬ್ಬ ಮಂತ್ರಿ ಅಂತ ಮಾಡಿದ್ದಾರೆ. ಆ ವೇದಿಕೆಯಲ್ಲಿ ಅವರನ್ನ ಮನಸ್ಸು ತುಂಬಿ ಹೃದಯಪೂರ್ವಕವಾದ ಸನ್ಮಾನವನ್ನು DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಅವರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಹಾಗಾಗಿ ಕೋಲಾರ ಜಿಲ್ಲೆಯ ಅವರೊಬ್ಬ ಸ್ವಚ್ಛ ರಾಜಕಾರಣಿ, ಜಿಲ್ಲೆಯ ಒಬ್ಬ ಧೀಮಂತ ರಾಜಕಾರಣಿ. ಮುಂದೆ ನಾನು ಕೋಲಾರ ಜಿಲ್ಲೆಯ ನನಗೆ ಬೆಳೆಸಿ ಉಳಿಸಿ ಸರ್ಕಾರದಲ್ಲಿ ಅನೇಕ ಹುದ್ದೆಗಳನ್ನು ಅನುಭವಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೋಲಾರ ಜಿಲ್ಲೆಯ ಜನತೆಗೆ ನಾನು ಸದಾ ಋಣಿಯಾಗಿರ್ತೇನೆ, ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೇನೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಈ ಪೂಜೆ ಕಾರ್ಯಕ್ರಮವನ್ನು ನಮ್ಮ ಮಿತ್ರ ಜಯದೇವರು, ಪ್ರಸಾದ್ ಬಾಬು ಅವರು ನಾವೆಲ್ಲರೂ ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೋಲಾರ ಜಿಲ್ಲೆಯಲ್ಲಿ ಮತ್ತು ನಮ್ಮ ಶಾಸಕ ನಾರಾಯಣಸ್ವಾಮಿ ಅವರು ಮತ್ತು ರೂಪಮ್ಮನವರು ಮತ್ತು ಅನೇಕ ನಾಯಕರೆಲ್ಲ ಆಗಮಿಸಿ ಅವರಿಗೆ ಆ ಪೂಜೆಯಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿದ್ದರೆ ನಾನು ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅವರಿಗೆಲ್ಲರಿಗೂ ಕೂಡ ಅನೇಕ ನಮಸ್ಕಾರಗಳನ್ನು ತಿಳಿಸ್ತೇನೆ.